ನೀವು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ರಿ. ಈಗ ದೇವೇಗೌಡರು ಭೇಟಿಯಾಗಿರೋ ಸಂಚಲನ ಏನಂದ್ರೆ ಮತ್ತೆ ವಾಪಸ್ ಬರ್ತಾರೆ, ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಳ್ತಾರೆ, ಆ ಥರದ್ದೇನು ಚರ್ಚೆ ಆಗುತ್ತಾ? ಏನು ದೇವೇಗೌಡರು ಒಂದಕ್ಷರ ರಾಜಕೀಯ ಮಾತಾಡಿಲ್ಲ, ನಾನು ಒಂದಕ್ಷರ ರಾಜಕೀಯ ಮಾತಾಡಲಿಲ್ಲ. ಅವ್ರು ಯಾವತ್ತೂ ಕೂಡ ನೀನು ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗಲಿ ಅಂತಕ್ಕಂಥ ಮೈ ತುಂಬ ಆಶೀರ್ವಾದ ತಲೆ ಸಾವರಿ ಅವ್ರ ಆಶೀರ್ವಾದವನ್ನು ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರಾಜಕೀಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿಲ್ಲ. ನೀವು ನಿಮ್ಮ ನಿಲುವಿಗೆ ಈಗಲೂ ಬದ್ಧವಾಗಿದ್ದೀರಿ, ಯಾಕಂದ್ರೆ ಕೋರ್ ಕಮಿಟಿ ಅಧ್ಯಕ್ಷರಿಂದ ತೆಗೆದ್ರು, ಶಾಸಕಾಂಗದ ನಾಯಕ ಕೊಡ್ಲಿಲ್ಲ ಅನ್ನೋಂಥದ್ದು ಅಸಮಾಧಾನ ನಿಮ್ಗಿತ್ತು. ಅದಾದ್ಮೇಲೆ ಪಕ್ಷದಿಂದ ದೂರ ಉಳ್ಕೊಂಡಿದ್ರಿ ಸರ್. ಇವತ್ತಿಂದ ಭೇಟಿಯಿಂದ ಮತ್ತೇನಾದ್ರೂ ದೇವೇಗೌಡರು ಜಿ ಟಿ ದೇವೇಗೌಡರು ಆಕ್ಟಿವ್ ಆಗ್ತಾರೆ ಅನ್ನುವಂಥದ್ದು? ಅವರು ನಿಮಗೆ ಗೊತ್ತಿದೆ, ದೇವೇಗೌಡರಿಗೆ ಜಿ ಟಿ ದೇವೇಗೌಡ ಎಷ್ಟು ಪ್ರಾಮಾಣಿಕವಾಗಿ ಜನತಾಳಕ್ಕೆ ನಮ್ಮ ಜೊತೆ ದುಡಿದಾನೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದಾನೆ, ಮತ್ತು ನನ್ನ ಗುಣ, ನನ್ನ ನಡತೆ ಪ್ರತಿಯೊಂದು ಕೂಡ ದೇವೇಗೌಡರಿಗೆ ಗೊತ್ತಿರೋದ್ರಿಂದ ಯಾವುದೇ ಬೇರೆ ವಿಚಾರಗಳನ್ನು ಅವರು ಇವತ್ತು ನನ್ನ ಜೊತೆ ಚರ್ಚೆ ಮಾಡಿಲ್ಲ, ನಾನು ಕೂಡ ಚರ್ಚೆ ಮಾಡಿಲ್ಲ. ಇವತ್ತು ಬೇಡ ಸರ್, ಈಗ ಮುನಿಸು ಬಿಟ್ಟು ಮತ್ತೆ ಪಕ್ಷದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನೋಡಪ್ಪ, ಈಗ ತಮಿಳ್ನಾಡಲ್ಲಿ ವಿಜಯ್ ಅಲ್ವಾ ಅವ್ರ ಹೆಸರು ಮುಖ್ಯಮಂತ್ರಿ, ಅವ್ರು ಎಷ್ಟು ವರ್ಷದಲ್ಲಿ ಪಾರ್ಟಿ ಕಟ್ಟಿದ್ರು? ಎಷ್ಟು ವರ್ಷ ಆಯ್ತು ಪಾರ್ಟಿ ಕಟ್ಟಿ? ಒಂದು ವರ್ಷದಲ್ಲಿ ಕಟ್ಟಿ CM ಆಗೋದ್ರು. ಹಂಗೆ ನಮಗೆ ಈಗ ಬರೀ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಕ್ಷೇತ್ರ ನೋಡಿ, ನಮ್ಮ ಕ್ಷೇತ್ರ ಎಷ್ಟು ಗೊತ್ತಾ? 5.5 ರಿಂದ 6 ಲಕ್ಷ ಇದೆ. ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ 1.25 ಲಕ್ಷ ಪಾಪ್ಯುಲೇಷನ್ ಇರೋದು, ಅಥವಾ ಹೆಚ್ಚಾದ ಈ ಒಂದು 5% ಈ ಸೆನ್ಸಸ್ಸಲ್ಲಿ. ನಂದು 5.5 ರಿಂದ 6 ಲಕ್ಷ ಇದೆ, ಅಂದರೆ 2.5-3 ಕ್ಷೇತ್ರದಷ್ಟು ಜಾಸ್ತಿ ಇದೆ. ಆಮೇಲೆ ಸುತ್ತಲೂ ಕೂಡ 1,000 ಬಡಾವಣೆಗಳಿಗೆ ನಿಮ್ಮ ವಿಧಾನಸಭೆಯಲ್ಲೂ ನೋಡಿದ್ದೀರಿ, ಎಲ್ಲ ಮಾಡಿ ಹೊಟ್ಟೋದ್ರು. ಅವ್ರದ್ದು ಕಂದಾಯ ಕಟ್ಸ್ಕೊಂಡ್ರು, ಲೈಟ್ ಚಾರ್ಜ್ ಕಟ್ಸ್ಕೊಂಡ್ರು, ಪ್ರೈವೇಟ್ ಅಂದ್ಬಿಟ್ಟು 25 ವರ್ಷದಿಂದ ಅಭಿವೃದ್ಧಿನೇ ಮಾಡಿಲ್ಲ. ಅವು ನನ್ನ ತಲೆಗೆ ಬಂದು ಪ್ರತಿನಿತ್ಯ ಅಭಿವೃದ್ಧಿನೇ ಕಾಣದೇ ಇರ್ತಕ್ಕಂಥ ಕ್ಷೇತ್ರ ಆಗಿದೆ ಇದು. ಹಗಲಿರುಳು ದುಡಿತಾ ಇದ್ದೀನಿ ನಾನು, ಅವ್ರ ಅಭಿವೃದ್ಧಿನೇ ನನ್ನ ಗುರಿ, ಪ್ರಥಮ ಆದ್ಯತೆ. ಈಗ ನೀವು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ರಿ. ಈಗ ದೇವೇಗೌಡರು ಭೇಟಿಯಾಗಿರೋ ಸಂಚಲನ ಏನಂದ್ರೆ ಮತ್ತೆ ವಾಪಸ್ ಬರ್ತಾರೆ, ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಳ್ತಾರೆ, ಆ ಥರದ್ದೇನು ಚರ್ಚೆ ಆಗುತ್ತಾ? ಏನು ದೇವೇಗೌಡರು ಒಂದಕ್ಷರ ರಾಜಕೀಯ ಮಾತಾಡಿಲ್ಲ, ನಾನು ಒಂದಕ್ಷರ ರಾಜಕೀಯ ಮಾತಾಡಲಿಲ್ಲ. ಅವ್ರು ಯಾವತ್ತೂ ಕೂಡ ನೀನು ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗಲಿ ಅಂತಕ್ಕಂಥ ಮೈ ತುಂಬ ಆಶೀರ್ವಾದ ತಲೆ ಸಾವರಿ ಅವ್ರ ಆಶೀರ್ವಾದವನ್ನು ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರಾಜಕೀಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿಲ್ಲ.